ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೊದಲ ಪತ್ನಿ ಹೆರಿಗೆಗೆ ಹೋದಾಗ ಮತ್ತೊಬ್ಬಳ ಜೊತೆ ಮದುವೆ ಹಾಕಿದ್ದಾನೆ ಭೂಪ. 2025ರ ಡಿಸೆಂಬರ್ನಲ್ಲಿ ಮತ್ತಾಬಕ್ಕೆ ಜೊತೆ ರವಿ ಮದುವೆ ಹಾಕಿದ್ದಾನಂತೆ. ತನಗೆ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿ ಎರಡನೇ ಮದುವೆ ಹಾಕಿದ್ದಾನೆ ಈತ. ಎರಡನೇ ಮದುವೆ ವಿಚಾರ ತಿಳಿದು ರವಿ ಮನೆಗೆ ಮೊದಲ ಪತ್ನಿ ಹೋಗ್ತಾರೆ. ಆಗ ಈ ವಿಚಾರ ಬೆಳಕಿಗೆ ಬರುತ್ತೆ. ಮೊದಲ ಪತ್ನಿ ಮತ್ತು ಕುಟುಂಬಸ್ಥರಿಂದ ರವಿಗೆ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ಆಲ್ರೆಡಿ ಮದುವೆ ಹಾಕಿ ಪಾಪ ಆಕೆ ಗರ್ಭಿಣಿ ಆದ್ರೂ ಕೂಡ ಮತ್ತೊಂದು ಮದುವೆ ಹಾಕಿದ್ದಾನೆ ಅಂದ್ರೆ ಇಬ್ರು ಸಾಕಾಗ್ಲಿಲ್ಲ ಅಂತ ಮತ್ತೊಬ್ಬಳ ಜೊತೆ ಎಂಗೇಜ್ಮೆಂಟ್ ಬೇರೆ ಅಂತೆ. ಅಕ್ಟೋಬರ್ ನಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ ಕಾಮುಕ ರವಿ. ಪುಣ್ಯ ಮದುವೆ ಹಾಕಿಲ್ಲ ಅಷ್ಟೇ. ಇನ್ನ ಎಂಗೇಜ್ಮೆಂಟ್ ಆದ ಹುಡುಗಿ ಕುಟುಂಬಕ್ಕೆ ವಿಚಾರವನ್ನ ಮೊದಲ ಪತ್ನಿ ಹೋಗಿ ತಿಳಿಸ್ತಾರೆ. ನೋಡಿ, ನಮ್ಮ ಮೊದಲ ಪತ್ನಿ ಇನ್ನೊಬ್ರು ಮದುವೆ ಹಾಕಿದ್ದಾರೆ, ನೀವು ಮೂರನೇ ಅವರು ಅನ್ನೋ ರೀತಿಯಲ್ಲಿ ವಿಚಾರ ತಿಳಿಸ್ತಾರೆ. ರವಿ ವಿರುದ್ಧ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಈಗ ಪತ್ನಿನೇ ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಸದ್ಯ ಪರಾರಿಯಾಗಿರುವ ಕಾಮುಕ ರವಿಗಾಗಿ ಪೊಲೀಸರ ಹುಡುಕಾಟ ಮುಂದುವರಿತಾ ಇದೆ. ಮೊದಲ ಪತ್ನಿ ಹೆರಿಗೆಗೆ ಹೋದಾಗ ಮತ್ತೊಂದು ಮದುವೆ ಆಗಿದ್ದಾನೆ, ಅಷ್ಟು ಸಾಲದು ಅಂತ ಮತ್ತೊಬ್ಬ ಹೆಣ್ಣು ಮಗಳ ಜೊತೆ ಕೂಡ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನಂತೆ ಈ ಭೂಪ. ಯಾವಾಗ ಮೊದಲ ಪತ್ನಿ ಬಂದು ನೋಡಿದಾಗ ಈ ಎಲ್ಲ ವಿಚಾರಗಳ ಬೆಳಕಿಗೆ ಬಂತು, ಆಗ ಇಬ್ರು ಹೆಣ್ಣು ಮಕ್ಕಳಿಗೂ ಕೂಡ ಗೊತ್ತಾಗಿದೆ ಆಲ್ರೆಡಿ ಆತನಿಗೆ ಮದುವೆ ಆಗಿದೆ ಅಂತ. ಸ್ವತಃ ಪತ್ನಿನೇ ಈಗ ದೂರು ಕೊಟ್ಟಿದ್ದಾರೆ. ದೂರಿನ ಅನ್ವಯ ರವಿ ಎಲ್ಲಿದ್ದಾನೆ ಅಂತ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಈ ಹುಡುಗಿ ಹೇಳಿದ್ಲು, ಎಲ್ಲ ಶಾಸ್ತ್ರೋಕ್ತವಾಗಿ ಎಲ್ಲ ತೆಗೆದು ಎಲ್ಲ ಮದುವೆ ಮಾಡಿದೆ, ನಾನೇ ಅವ್ರ ಅಜ್ಜಿ ಅಲ್ವಾ, ನನ್ನ ಮಗಳು ಚಿಕ್ಕ ಮಗಳು ಇದು ಎಲ್ಲ ಮಾಡಾದ್ಮೇಲೆ ಏನು ಮಾಡ್ದ ಅವನು, ಯಾಕೋ ನಮಗೆ ಡೌಟ್ ಬಂತು, ಸರಿಗೆ ನೋಡ್ಕೋತಿರ್ಲಿಲ್ಲ. ಮಗುನ ಕರ್ಕೊಂಡೋಗೋಕ್ಕೆ ಅಂತ ಬಂದೆ. ಒಂದ್ಸರಿ ಕರ್ಕೊಂಡೋದೆ, 2 ದಿನ ಮಡಗ್ಕೊಂಡೆ ಮನೇಲಿ. ಇದು ನಿನ್ನ ತಂಗಿನೂ ನನಗೆ ಮದುವೆ ಆಗಿಬಿಟ್ರೆ ಎಲ್ಲ ಆಸ್ತಿ ನನಗೆ ಸಿಗ್ತದೆ, ನಾನೊಬ್ಬನಿಗೆ ಸಿಗ್ತದೆ ಅಂತ ಹೇಳ್ದ. ಈ ಹುಡುಗಿ ಹೇಳಿದ್ಲು, ಅವನು ಹೇಳ್ದ. ನಾನಂದೆ, ನಾನು ಕೊಡೋದು ಇಲ್ಲ ಇಂಚರಿನ ತಂಗಿನ, ನಿನಗೆ ಯಾವ ಆಸ್ತಿನೂ ಕೊಡೋಲ್ಲ, ಡೈವರ್ಸ್ ಕೊಟ್ಬಿಡು ಅಂದೆ. ಈ ಹುಡುಗಿ ಮಾತಾಡ್ದಾಗೆಲ್ಲ ಈ ಹುಡುಗಿ ಒಂದು ಮಾತಾಡುತ್ತೆ, ಕೊಡು ರವಿ ಕೈಲಿ ಅಂದರೆ ಅವ್ನು ಮಾತೇ ಆಡಲ್ಲ, ಕಳ್ಳ. ನನಗೆ ಅವಾಗಲೇ ಡೌಟ್ ಬಂದ್ಬಿಡ್ತು, ಯಾರನ್ನೂ ಮಾತಾಡ್ತಲ್ಲ. ನನ್ನ ಮಕ್ಕಳೆಲ್ಲ ಕರೆದು ಒಂದಿನ ಅಡುಗೆ ಊಟ ಇಕ್ಕಲಿಲ್ಲ, ಬರಲಿಲ್ಲ ನೇಹ ಅಂತ. ಇವನು ಯಾರು ಕರೆದ್ರೂ ಬರ್ತಿರ್ಲಿಲ್ಲ. ಯಾರಿಗೆ ಅವನಿಗೆ ಜೀವಾವಧಿ ಶಿಕ್ಷೆ. ಅವನು ಈ ಥರ ಹುಡುಗಿರನ್ನ ಕಂಡು ಹುಡುಗಿರನ್ನೆಲ್ಲ ಮಾಡ್ಕೋತಾವನಲ್ಲ, ಇದಕ್ಕೆ ನ್ಯಾಯ ಕೊಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಂಬರೀಶ್, ಹೆಂಗಿ ಪ್ರಕರಣ ಬೆಳಕಿಗೆ ಬರುತ್ತೆ? ಮೊದಲ ಪತ್ನಿಗೆ ವಿಚಾರ ಗೊತ್ತಾಗಿದ್ದು ಹೇಗೆ, ಯಾವಾಗ ಅಂತ? ಅದ್ರ ಜೊತೆಗೆ ಬೇರೆ ಹೆಣ್ಣು ಮಕ್ಕಳು ಯಾರಾದ್ರೂ ಬಂದು ದೂರು ಕೊಟ್ಟಿದ್ದಾರಾ ಈತನಿಂದ ಮೋಸಕ್ಕೊಳಗಾಕಿದ್ದೀವಿ ನಾವು ಅಂತ? ಹೌದು ಶ್ರುತಿ, ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಮೊದಲಿಗೆ ಈತ ಏನು ರವಿ ಏನಿದ್ದಾನೆ, ಈತ ಇಂಜಿನಿಯರ್ ಆಗಿ ಕೆಲಸ ಮಾಡ್ಕೊಂಡಿರ್ತಾನೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿಯ ಮೂಲದವನು. ಈತ ಏನಂತಂದ್ರೆ ಮೊದಲಿಗೆ ಒಂದು ಹುಡುಗಿಯನ್ನ ಮದುವೆ ಆಗ್ತಾನೆ 2024ರಲ್ಲಿ. ಆಕೆ ಜೊತೆ ಚೆನ್ನಾಗಿರ್ತಾನೆ. ಆಕೆ ಯಾವಾಗ ಗರ್ಭಿಣಿ ಆಗ್ತಾರೆ ಆವಾಗ ಇವನ ಆಟ ಶುರುವಾಗುವಂತದ್ದು. ಈ ರವಿ ಏನಿದ್ದಾನೆ ಆಕೆಯ ಸ್ನೇಹಿತರ ಬಗ್ಗೆ ಮಾತಾಡುವಂತದ್ದು, ಜೊತೆಗೆ ಏನು ಯಾರು ಹೆಣ್ಮಕ್ಳು ಇರ್ತಾರೆ ಅವರ ಏನು ದೇಹದ ಬಗ್ಗೆ ಹೆಂಡತಿಯ ಜೊತೆಗೆ ವರ್ಣನೆ ಮಾಡ್ತಿರ್ತಾನೆ. ಜೊತೆಗೆ ಇನ್ನೊಂದು, ನಾನು ಮದುವೆ ಆಗ್ತೀನಿ, ನೀನೇ ಹೆಣ್ಣನ್ನು ನೋಡು ಅನ್ನುವಂಥದ್ದು ಕೂಡ ಅವನು ಹೆಂಡತಿ ಜೊತೆ ಮಾತಾಡಿರುವಂತದ್ದು. ಇದಾದ ಬಳಿಕ ಏನಾಗ್ತದೆ, ಈಕೆ ಗರ್ಭಿಣಿಯಾಗಿ ಇದ್ದಂತ ಸಂದರ್ಭದಲ್ಲಿ ಈತ ಏನು ಅವರ ಕುಟುಂಬಸ್ಥರ ಜೊತೆಗೆ ಬೇರೆ ಬೇರೆ ಊರುಗಳನ್ನ ಸುತ್ತಾಡಿ ನನಗೆ ಇನ್ನೂ ಮದುವೆ ಆಗ್ಲಿಲ್ಲ, ನಾನು ಹೆಣ್ಣು ಕೊಡಿ ಅಂತ ಹೇಳಿ ಸುಮಾರು ಕಡೆ ಓಡಾಡ್ತಾನೆ. ಆಗ ಒಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಮೊದಲನೇ ಪತ್ನಿಗೆ ಗೊತ್ತಾಗಿ ಅವರ ಒಂದು ಕುಟುಂಬಕ್ಕೆ ತಿಳಿಸ್ತಾರೆ, ನೋಡಿ ನನಗೆ ಈತನಿಗೆ ಮದುವೆ ಆಗಿದೆ, ನಾನೇ ಆತನ ಪತ್ನಿ ಅಂತ ಹೇಳಿ ತಿಳಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಕುಟುಂಬಸ್ಥರು ಬಂದು ಈತನಿಗೆ ಹಿಗ್ಗಾಮುಗ್ಗ ಹೊಡಿತಾರೆ. ಆವಾಗ ಈತ ಏನು ಪೊಲೀಸ್ ಕಂಪ್ಲೇಂಟ್ ಕೂಡ ಹಾಕ್ತದೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ರವಿ ಹೇಳಿರ್ತಾನೆ. ಆದ್ರೆ ಈಕೆ ಮತ್ತೆ ಏನಂದ್ರೆ ಮೊದಲನೇ ಪತ್ನಿ ಡೆಲಿವರಿಗೆ ಹೋದಂತ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಏನು ಆ ಕುಟುಂಬಸ್ಥರ ಜೊತೆಗೆ ಹೋಗಿ ಒಂದು ಹುಡುಗಿಯನ್ನ ನೋಡ್ತಾನೆ, ಗ್ರ್ಯಾಂಡ್ ಆಗಿ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಡ್ತಾನೆ, ಕಾರಣ ಏನು ಇನ್ವಿಟೇಷನ್ ಅನ್ನ ಹೊಡೆದು ಊರೆಲ್ಲ ಅನ್ಸ್ತಾನೆ. ಈ ರೀತಿಯಾಗಿ ಗ್ರ್ಯಾಂಡ್ ಆಗಿ ಮದುವೆ ಆಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಆಕೆಗೆ ಗೊತ್ತಾದಂತ ಸಂದರ್ಭದಲ್ಲಿ ಮೊದಲನೇ ಪತ್ನಿಗೆ ನೇರವಾಗಿ ಜಿಗಣಿಯಲ್ಲಿ ಇದ್ದಂತಹ ಏನು ರವಿ ಮನೆಗೆ ಬಂದು ಹಿಗ್ಗಾಮುಗ್ಗ ಥಳಿಸಿರುವಂತದ್ದು. ಆ ಬಗ್ಲಿಕ್ಕ ಏನಂತಂದ್ರೆ ಯಾರು ಮದುವೆ ಆಗಿರ್ತಾರೆ ಎರಡನೇ ಪತ್ನಿಗೆ ನಿಜವಾಗ್ಲೂ ಪಾಪ ಅಮಾಯಕರು ಅಂತಾನೆ ಹೇಳ್ಬೋದು. ಹಳ್ಳಿಯ ಮುಗ್ಧ ಜನರನ್ನ ನಂಬಿಸಿ ಈತ ತಾನು ಇಂಜಿನಿಯರ್ ಅಂತ ಹೇಳಿ ಮದುವೆ ಮಾಡ್ಕೊಂಡಿರ್ತಾನೆ. ಪಾಪ ಅವರಿಗೆ ಇದೇ ಮೊದಲನೇ ಒಂದು ಮದುವೆ ಅಂತೇಳಿ ಗೊತ್ತಿರ್ತಾರೆ. ಆದ್ರೆ ಈಕೆ ಮೊದಲನೇ ಪತ್ನಿ ಬಂದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಅವ್ರಿಗೂ ಗೊತ್ತಾಗುವಂತದ್ದು, ನಾವು ಮೋಸ ಹೋಗಿದ್ದೀವಿ ಅಂತೇಳಿ. ಈ ಎರಡೂ ಕುಟುಂಬಗಳು ಕೂಡ ಇವತ್ತು ಏನು ಜಿಗಣಿ ಪೊಲೀಸ್ ಠಾಣೆಗೆ ಬಂದು ಏನು ರವಿ ಏನಿದ್ದಾನೆ ಈತನ ವಿರುದ್ಧ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಈತ ಏನಂತಂದ್ರೆ ಕಂಪ್ಲೇಂಟ್ ಕೊಡ್ತಿದ್ದಂತೆ ಈ ರವಿ ಎಸ್ಕೇಪ್ ಆಗಿದ್ದಾನೆ. ಇನ್ನು ಸಾಕಷ್ಟು ಜನರ ಏನು ಜೊತೆಗೆ ಇದೇ ರೀತಿಯಾಗಿ ನನಗೆ ಮದುವೆ ಆಗಿಲ್ಲ, ಮದುವೆ ಮಾಡ್ಕೊಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ಇದೇ ರೀತಿಯಾಗಿ ವಂಚನೆ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ
ಈಗ ಪ್ರಾಥಮಿಕವಾಗಿ ಬೆಳಕಿಗೆ ಬರ್ತಾ ಇರುವಂತದ್ದು ಶ್ರುತಿ. ಈಗಾಗಲೇ ಜಿಗಣಿ ಪೊಲೀಸರು ಏನು ರವಿಗಾಗಿ ಹುಡುಕಾಟವನ್ನ ನಡೆಸಿರುವಂತದ್ದು, ಬಂಧನದ ಬಳಿಕ ಮತ್ತಷ್ಟು ಏನು ಸಂತ್ರಸ್ತೆ ಬೆಳಕಿಗೆ ಬರುವಂತ ಸಾಧ್ಯತೆಗಳು ಇರುವಂತದ್ದು ಶ್ರುತಿ. ಓಕೆ ಅಂಬರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.